ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ವೀರು, ನೀನ್ ಏನ್ ಹೇಳ್ತಿದ್ಯಾ? ಹಾಗಾದ್ರೆ ಸುಬ್ಬು ನಿಜವಾಗ್ಲೂ ಶ್ರಾವಣಿ ಇಷ್ಟಪಡ್ತಿದ್ದಾನ? ಬರೀ ಇಷ್ಟಪಡ್ತಿರೋದಲ್ಲಕ್ಕ, ಮನಸ್ಸಿನಲ್ಲಿ ಇಟ್ಟು ಪೂಜಿಸ್ತಾ ಇದ್ದಾನೆ. ಜೀವಕ್ಕೆ ಜೀವ ಅಂತ ಅನ್ಕೊಂಡಿದ್ದಾನೆ. ಅವನು ಹಾಗೆ ಹೇಳಿದ್ಮೇಲೆ ನನ್ಗೆ ಎಷ್ಟು ಖುಷಿ ಆಯ್ತು. ನಾನು ತಪ್ಪು ನಿರ್ಧಾರ ತಗೊಂಡಿಲ್ಲ ಅಂತ ಆಯ್ತು. ಅವರಿಬ್ರು ಇನ್ಮೇಲೆ ಸಂತೋಷವಾಗಿರ್ತಾರಕ್ಕ. ಎಲ್ಲಿ ಮಕ್ಕಳನ್ನ ಕೇಳದೆ ತಪ್ಪು ನಿರ್ಧಾರ ತಗೊಂಡ್ಬಿಟ್ನು ಅಂತ ಮನಸ್ಸಿನಲ್ಲಿ ಒಂದು ಗಿಲ್ಟ್ ಇತ್ತು, ಈಗ ಚಿಂತೆನೇ ಇಲ್ಲ. ಆರಾಮಾಗಿದೆ. ಶ್ರಾವಣಿ ಹುಟ್ಟಿದ್ದೆ ಸುಬ್ಬುಗೋಸ್ಕರ ಅಕ್ಕ. ಸುಬ್ಬು ಇರೋದೇ ಶ್ರಾವಣಿಗೋಸ್ಕರ. ಸುಬ್ಬು ಹೃದಯದಲ್ಲಿ ನನಗೆ ಮಾತ್ರ ಜಾಗ ಇತ್ತು, ಆದರೆ ಶ್ರಾವಣಿನೂ ಅಲ್ಲಿ ಜಾಗ ಮಾಡ್ಕೊಂಡಿದ್ದಾಳಕ್ಕ. ಸುಬ್ಬು ನನ್ನನ್ನು ಎಷ್ಟು ಗೌರವಿಸ್ತಾನೋ ಶ್ರಾವಣಿನ ಅಷ್ಟೇ ಪ್ರೀತಿಸ್ತಾನೆ. ನೀನೇ ಹೇಳಕ್ಕ, ಶ್ರಾವಣಿಗೆ ಸುಬ್ಬುಗಿಂತ ಒಳ್ಳೆ ಹುಡುಗನ ತರಕಾಗಿತ್ತ? ಅವರಿಬ್ಬರು ಜೋಡಿ ಹೇಳಿ ಮಾಡಿಸ್ತಾಗಿದೆ. ಒಬ್ಬ ತಂದೆ ಆದವನಿಗೆ ಇದಕ್ಕಿಂತ ಬೇಕಾ ಅಕ್ಕ? ವೀರು, ವೀರು ಏನ್ ಮಾತಾಡ್ತಿದ್ಯಾ ನೀನು? ಒಬ್ಬ ತಂದೆ ಆಗಿ ಇದಕ್ಕಿಂತ ಸಂತೋಷ ಬೇಕಾ ಅಂತ ಕೇಳ್ತಿದ್ಯಲ್ಲ. ನೀನ್ ಅವಳಿಗೆ ತಂದೆನೇ ಅಲ್ಲ ಅನ್ನೋ ವಿಷಯ ಮರ್ತೋಯ್ತಾ? ಅಕ್ಕ, ಯಾರೋ ಹೆತ್ತ ಮಕ್ಕಳು ಅಭಿಮಾನದಿಂದ ನನ್ನ ತಂದೆಗಿಂತ ಹೆಚ್ಚು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಇಷ್ಟೇ ಯಾಕೆ, ಸುಬ್ಬು ನನ್ನ ದೇವರು ಅಂತಾನೆ. ಇದೆಲ್ಲ ಬಿಡು, ನೀನು ಕೂಡ ನನ್ನ ಸುರೇಂದ್ರನ ಅಕ್ಕನಾಗಿ ಸಾಕಿದೀಯಾ, ತಾಯಿ ಥರ ಬೆಳೆಸಿದೀಯಾ. ಇದು ಯಾವುದು ರಕ್ತ ಸಂಬಂಧ ಅಲ್ಲ. ಈ ಸಂಬಂಧಗಳು ಸೃಷ್ಟಿಯಾಗೋದು ಹೇಗೆ ಹೇಳು? ಒಬ್ಬ ವ್ಯಕ್ತಿ ಮೇಲಿನ ಪ್ರೀತಿ ಗೌರವದಿಂದ. ದೊಡ್ಡ ಯಜಮಾನರು ನನಗೆ ಇಂಥದ್ದೇ ಸ್ಥಾನ ಕೊಟ್ಟಿದ್ರು. ಒಬ್ಬ ವ್ಯಕ್ತಿಯಾಗಿ ಶ್ರಾವಣಿ ಗುಣ, ಅವಳ ಒಳ್ಳೆತನ, ಅವಳ ದಿಟ್ಟತನ, ಅವಳ ಧೈರ್ಯ ನಾನು ಮೆಚ್ಕೋತೀನಿ. ರಕ್ತ ಸಂಬಂಧ ಇಲ್ಲದೆ ಇದ್ರೂ ಅವಳು ನನ್ನ ತಂದೆ ಅಂತ ಪ್ರೀತಿ ಮಾಡ್ತಾಳೆ. ಆ ಪ್ರೀತಿ ಸುಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳ ಪ್ರೀತಿಗೆ ಬದಲಾಗಿ ನಾನೇನು ಕೊಟ್ಟಿದ್ದೀನಕ್ಕ? ಬರೀ ದ್ವೇಷ, ತಾತ್ಸಾರ, ಕೋಪ. ಅವಳನ್ನ ಬೈಯೋವಾಗೆಲ್ಲ ನನ್ನ ಮನಸ್ಸಲ್ಲಿ ಒಂದು ಅಳಕಿತ್ತು. ಯಾರ್ಯಾರನ್ನೋ ಪ್ರೀತಿಯಿಂದ ಮಕ್ಕಳ ಥರ ಕಾಣ್ತೀವಿ ಅಂಥದ್ರಲ್ಲಿ ನಾನು ಯಾಕೆ ಶ್ರಾವಣಿಗೆ ಮಗಳ ಸ್ಥಾನ ಕೊಡಬಾರ್ದಕ್ಕ? ಮುಗಿತು, ಎಲ್ಲ ಮುಗಿತು. ನಾನಿಷ್ಟೊತ್ತು ಎಣೆದಿದ್ದ ಬಲೆಗೆ ಒಂದೇ ಸಲ ಬೆಂಕಿ ಬಿದ್ದೋಯ್ತು. ಇಲ್ಲ, ವೀರುಗೆ ಶ್ರಾವಣಿ ಬಗ್ಗೆ ಪ್ರೀತಿ ಆಗ್ಲಿ ಅನುಕಂಪ ಆಗ್ಲಿ ಬರ್ಬಾರ್ದು. ಏನ್ ಮಾತಾಡ್ತಿದ್ದೀಯ ವೀರು ನೀನು? ಇಷ್ಟು ವರ್ಷ ನೀನು ಅನುಭವಿಸಿದ ನೋವೆಲ್ಲ ಏನಾಯ್ತು? ಅವಳ ತಾಯಿಯಿಂದ ನಿನಗೆ ಎಷ್ಟು ಅವಮಾನ ಆಗಿದೆ, ನಿನ್ ಪ್ರೀತಿಗೆ ದ್ರೋಹ ಆಗಿದೆ, ನಿನ್ ಜೀವನ ನರಕ ಆಗಿದೆ. ಅದಕ್ಕೆಲ್ಲ ಉತ್ತರನೇ ಇಲ್ವಾ? ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಡೋದು ನ್ಯಾಯನ ಅಕ್ಕ? ಶ್ರಾವಣಿನ ನಾನು ಮೊದಲಿಂದ ದ್ವೇಷ ಮಾಡಿಲ್ಲ. ಅವಳು ಮುಂದೆ ಹಾಗೆ ನಡ್ಕೋತಾ ಇದ್ದೆ ಅಷ್ಟೇ. ಯಾಕೆಂದರೆ ಅವಳು ಎದುರುಗಡೆ ಬಂದಾಗೆಲ್ಲ ನಂದಿನಿ ನನಗೆ ಮೋಸ ಮಾಡಿದ್ದೇ ಜ್ಞಾಪಕ ಆಗ್ತಾ ಇತ್ತು. ಅದು ಬಿಟ್ಟರೆ ನನಗೆ ಅವಳ ಬಗ್ಗೆ ಯಾವ ಕೋಪನೂ ಇಲ್ಲ, ದ್ವೇಷನೂ ಇಲ್ಲ. ಈಗ ಶ್ರಾವಣಿಗೆ ಮದುವೆ ಆಗಿದೆ, ಗಂಡನ ಮನೆಗೆ ಹೋಗಿದ್ದಾಳೆ. ಅವಳು ತವರು ಅಂತ ಇಲ್ಲಿಗೆ ಬರಬೇಕಲ್ಲಕ್ಕ? ತಂದೆ ಅಂತ ನನ್ನನ್ನೇ ಕರಿಬೇಕಲ್ಲ? ಅದಕ್ಕಾದರೂ ಮಗಳ ಸ್ಥಾನ ಕೊಡಲೇಬೇಕಲ್ಲಕ್ಕ? ನಾನು ಮಗಳ ಸ್ಥಾನ ಕೊಟ್ಟಿದ್ದೀನಿ ಹೊರತು ಮಗಳು ಅಂತ ಒಪ್ಕೊಂಡಿಲ್ಲ. ನಂದಿನಿ ನನಗೆ ಕೊಟ್ಟು ನೋವು ಇನ್ನೂ ಹಾಗೆ ಇದೆ. ಅವಳು ನನಗೆ ಮಾಡಿರೋ ಗಾಯ ಇನ್ನೂ ಮಾಸಿಲ್ಲ. ಶ್ರಾವಣಿ ನಂದಿನಿ ಮಗಳೇ ಹೊರತು ನನ್ನ ಮಗಳಲ್ಲ. ನಾನು ಮಗಳ ಸ್ಥಾನ ಕೊಡ್ತೀನಿ ಹೊರತು ಮಗಳು ಅಂತ ಯಾವತ್ತೂ ಒಪ್ಕೊಡಲ್ಲ. ಸತ್ಯ, ನಾನೊಂದು ನಿಮಿಷ ಹೆದ್ರ ಹೋಗ್ಬಿಟ್ಟಿದ್ದೆ. ಇವನ್ ಮನ್ಸಲ್ಲಿ ಇನ್ನೂ ನಂದಿನಿ ಮೇಲೆ ದ್ವೇಷ ಇದೆ. ಅಷ್ಟು ಸಾಕು ನನಗೆ ಬದುಕೋಕೆ. ಹಾಗಂತ ಇವನು ಶ್ರಾವಣಿ ಮೇಲೆ ಪ್ರೀತಿ ತೋರ್ಸಕ್ ಬಿಡ್ಬಾರ್ದು.
ಸುಬ್ಬು ಏನ್ ಸುಬ್ಬು ಇದು ಈ ರೀತಿ ಬದಲಾಗಿದ್ಯಾ? ಇದು ನಿಜವಾಗ್ಲೂ ಸುಬ್ಬುನೇನಾ? ಹುಣ್ಣಿಮೆ ಚಂದ್ರನ್ ತರ ಕೂಲ್ ಆಗಿದ್ದೆ, ಈಗೊಳ್ಳೆ ಕಾಮನ್ ಬಿಲ್ ತರ ಫುಲ್ ಸ್ಟೈಲ್ ಆಗ್ಬಿಟ್ಟಿದ್ಯಾ. ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ? ಸುಬ್ಬು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಆದ್ರೆ ಈ ನಿನ್ ಬದಲಾವಣೆಗೆ ಕಾರಣ ಏನು? ಅದು ನಮ್ಮ ಯಜಮಾನ್ರು. ನಾನು ಹೀಗಿರ್ತೀನಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದಷ್ಟೇ. ಇಲ್ಲ ಇಲ್ಲ, ನಾನು ಈ ವಿಷಯನ ಯಾರ ಹತ್ರನೂ ಹೇಳೋ ಹಾಗಿಲ್ಲ. ಸುಬ್ಬು ಏನ್ ಹೇಳು? ಅದು ನಮ್ಮ ಯಜಮಾನ್ರು ಸಂಬಳ ಕೊಟ್ರಲ್ಲ, ಆ ಸಂಬಳದಲ್ಲಿ ಶ್ರಾವಣಿ ಮೇಡಮ್ಗೆ ಇಂಪ್ರೆಸ್ ಮಾಡೋಣ ಅಂತ ಈ ಥರ ಗೆಟಪ್. ಏನು? ಶ್ರಾವಣಿನ ಇಂಪ್ರೆಸ್ ಮಾಡೋದಕ್ಕೆ ಈ ರೀತಿ ಬದಲಾಯಿಸ್ಕೊಂಡ್ ಬಂದಿದ್ಯಾ? ದಡ್ಡ ಕಣೋ ನೀನು ಸುಬ್ಬು. ಯಾಕೆ ಶಿವಲಿ ಹಿಂಗಂತಿದ್ಯಾ? ಶ್ರಾವಣಿ ಮೇಡಮ್ಗೆ ಇದು ಇಷ್ಟ ಆಗಲ್ವಾ? ಯಾವುದೇ ಹುಡುಗಿ ಆಗ್ಲಿ, ಅವಳು ಒಂದ್ ಹುಡುಗನ್ನ ಇಷ್ಟಪಟ್ರೆ ಅವ್ನ್ ಹೇಗಿದ್ರು ಅವಳು ಇಷ್ಟಪಟ್ಟೆ ಪಡ್ತಾಳೆ. ಅದೇ ಹುಡುಗ ಅವಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ನ್ ಎಷ್ಟೇ ದೊಡ್ಡ ಮನ್ಮತ ಆದ್ರೂ ಆ ಹುಡುಗಿಗೆ ಇಷ್ಟ ಆಗಲ್ಲ. ನನಗೆ ಈ ಥರ ಸುತ್ತಿ ಬೆಳೆಸಿ ಹೇಳ್ಬೇಡ ಶಿವಲಿ, ನಾನು ಇವಾಗ ಅವ್ರಿಗೆ ಇಷ್ಟ ಆಗ್ತೀನಾ ಆಗಲ್ವಾ ಅಷ್ಟೇ ಕೇಳ್ತಾ ಇರೋದು. ನೋಡು ಸುಬ್ಬು, ಈ ತರ ನಿನ್ ಬೈಕ್ಗೆ, ನಿನ್ ಸ್ಟೈಲ್ಗೆ, ನಿನ್ ಲುಕ್ಸ್ಗೆಲ್ಲ ಬೀಳೋದು 18ರಿಂದ 20 ವರ್ಷದ ಹುಡುಗಿರ್ ಮಾತ್ರ. ಆದ್ರೆ ಶ್ರಾವಣಿ ತುಂಬಾ ಮೆಚೂರ್ಡ್ ಹುಡುಗಿ ಕಣೋ. ಅವಳು ನಿನ್ನ ಮನ್ಸ್ ನೋಡಿ ಇಷ್ಟಪಟ್ಟಿದ್ದಾಳೆ ಹೊರತು ಕಣ್ಣಿಂದ ಅಲ್ಲ. ಕಣ್ಣಿಂದನೋ ಮನ್ಸಿಂದನೋ ಒಟ್ನಲ್ಲಿ ಮೇಡಮ್ನ ನೋಡಿದ್ರೆ ಸಾಕು. ಅವ್ರಂತೂ ಈಗ ನನ್ನ ನೋಡೋದಕ್ಕೆ ಇಷ್ಟಪಡ್ತಿಲ್ಲ. ಅದರಲ್ಲೂ ಅವ್ನು ಯಾವನೋ ಬೆನ್ನ ಹಿಂದೆ ಬಿದ್ದಿದ್ದ ಬೇತಾಳ ಥರ ಹಳೆ ಲವ್ವರ್ ಅನ್ಕೊಂಡು ಬರ್ತಾನೆ ಇದ್ದಾನೆ. ಶ್ರಾವಣಿ ನಿನ್ನ ಆಟ ಆಡಿಸ್ತಿದ್ದಾಳ್ ಕಣೋ, ಆದ್ರೆ ನೀನು ದಡ್ಡ. ಅವಳ ಪ್ರೀತಿನ ಅರ್ಥನೇ ಮಾಡ್ಕೋತಿಲ್ಲ. ಅವಳು ಆಡಿಸ್ತಿರೋ ಆಟನೂ ಅರ್ಥ ಆಗ್ತಿಲ್ಲ ಬಿಡು. ಇರ್ಲಿ, ಒನ್ ವೇ ಲವ್ವಲ್ಲೂ ಒಂಥರ ಮಜಾ ಇರುತ್ತೆ. ಆ ಮಜಾ ಏನು ಅಂತ ನಿನಗೂ ಅರ್ಥ ಆಗ್ಲಿ. ಏನು ಶಿವಲಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸುಬ್ಬು, ಶ್ರಾವಣಿ ಯಾವ ದಾರಿಲಿ ಹೋಗ್ತಿದ್ದಾಳೋ ಅದೇ ದಾರಿಲಿ ನೀನ್ ಹೋದ್ರೆ ನಿನ್ ಲವ್ ಸಕ್ಸಸ್ ಆಗತ್ತೆ. ಅದನ್ನೇ ಯೋಚನೆ ಮಾಡ್ತಿದ್ದೆ. ಸುಬ್ಬು, ಶ್ರಾವಣಿ ಆ ಹುಡುಗನ್ ಜೊತೆ ಮಾತಾಡ್ತಿರ್ಬೇಕಾರೆ ಆಗ ನಿಂಗೆ ಜಲಸ್ ಫೀಲ್ ಆಗತ್ತಾ? ಜಲಸ್ ಫೀಲ್ ಆಗದ? ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ತಾ ಇರುತ್ತೆ, ಹೊಟ್ಟೆ ಉರಿತಾ ಇರುತ್ತೆ. ಆದ್ರೆ ಅವ್ರ ಮುಂದೆ ತೋರಿಸ್ಕೊಳ್ಳೋದಕ್ಕಾಗಲ್ಲ. ಹಾಗಾದ್ರೆ ನೀನು ಬೇರೆ ಹುಡುಗಿರ್ ಜೊತೆ ಮಾತಾಡಿದ್ರೆ ಶ್ರಾವಣಿಗೂ ಹೀಗೆ ಆಗತ್ತೆ? ಸುಬ್ಬು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ. ಇವ್ ನಿಜವಾಗ್ಲೂ ನನ್ ಸುಬ್ಬುನೇನಾ? ಆದ್ರೆ ಇದ್ದಕ್ಕಿದ್ದ ಹಾಗೆ ಯಾಕೆ ಈ ರೀತಿ ಬದಲಾಗಿದ್ದಾನೆ?